ಮನೇಲಿ ಯಾರು ಇಲ್ವಾ ಅಣ್ಣ ಒಂದು ಇಲ್ಲ ಅಣ್ಣ ಬರಲ್ಲ ನಾನು ಬರಲ್ಲ ಇವಾಗ ಆಗಿದ್ರೆ ಇಲ್ಲ ಕಣೆ ನಾನು ಊಟಕ್ಕೆ ಬರಲ್ಲ. ಇಲ್ಲ ಹೋಗೋದಿಲ್ಲ. ಇಲ್ಲ ಬರ್ತಾ ಹಂಗೆ ತಗೊಂಡ್ಬರ್ತೀನಿ. ಅಣ್ಣ ಹೋಗೋಣ. ಓದ್ತಾ ಇದ್ದೀನಿ ಕಾಣಿಸಲ್ವಾ ನಿನ್ಗೆ? ರೆಡಿಯಾಗಿರೋ ವೈಟ್ ಕಲರ್ ಸ್ಯಾರಿ ಉಟ್ಕೋ. ಹಲೋ, ಇದು ಓಡೋ ಆಟೋನಾ ಓಡದೇ ಇರೋ ಆಟೋನಾ? ಇವತ್ತು ಯಾವ ಸವಾರಿನೂ ಇಲ್ಲ, ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಅಂತ ಕೇಳಿದ್ರೆ ನನ್ಗೆ ಇಲ್ಲಿ ಯಾವ್ದು ಜಾಗ ಗೊತ್ತಿಲ್ಲ. ಓಹೋ, ಮನೆಯಲ್ಲಿ ಕೋಪಿಸ್ಕೊಂಡ್ ಬಂದಿದ್ದೀರಾ? ಪಕ್ಕದಲ್ಲೇ ಬಾರಿ ಇದೆ, ಬನ್ನಿ ಹೋಗೋಣ. ಅದೆಲ್ಲ ಬೇಡ, ನಾನು ಈ ಊರಿಗೆ ಹೊಸಬ. ನನಗೆ ಇವ್ರನ್ನ ಹೋಗಿ ಮೀಟ್ ಮಾಡ್ಬೇಕಿತ್ತು. ಗೊತ್ತಿದ್ಯಾ? ಯಾಕೆ ಗೊತ್ತಿಲ್ಲ? ಇವ್ರು ನಿಮಗೆ? ನಾನು ಅವ್ರಿಗೆ ತಮ್ಮ ಆಗ್ಬೇಕಿತ್ತು. ಇವ್ರು ನಮಗ್ ಗೊತ್ತಿದೆ, ಇವ್ರ ಕಂಪನಿಯಲ್ಲಿ ಕೆಲಸ ಮಾಡಿದೀನಿ. ಬನ್ನಿ ಹೋಗೋಣ. ಇಲ್ಲ, ಅಣ್ಣನ ಆಫೀಸ್ ಇರೋದು ಇಲ್ಲಿ ಮಾತ್ರ ಅಲ್ಲ, ಇವ್ರದ್ದು ತುಂಬಾ ಕಡೆ ಬ್ರಾಂಚಸ್ ಗಳಿದೆ. ಮತ್ತೇನು, ಇಲ್ಲಿರೋದೇ ಮೈನು. ನೇರವಾಗಿ ನಡ್ಕೊಂಡೋದ್ರೆ ಬಂದ್ಬಿಡುತ್ತೆ. ಇದೆ ಕೆಲವು ದೊಡ್ಡ ಮನುಷ್ಯರಿಗಿರೋ ಸಿಂಪ್ಲಿಸಿಟಿ ಅಂತ ಹೇಳೋದು. ಅವ್ರ ಸ್ಟೇಟಸ್ ನೋಡ್ತಿರೋ ಸಿಟಿಲಿ ಅವ್ರು ಎಲ್ಲಿ ಬೇಕಾದ್ರೂ ಬದುಕಬಹುದು. ಅವ್ರು ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಏನಕ್ಕೆ? ಅವ್ರಿಗೆ ಇಷ್ಟ ಇರ್ಬೇಕು. ದುಡ್ಡೇನು ಬೇಡಪ್ಪ, ನಿನ್ ದುಡ್ಡನ್ನ ನಾನ್ ಮುಟ್ಟೋದಿಲ್ಲ. ನೇರವಾಗಿ ಹೋದ್ರೆ ಬಂದ್ಬಿಡುತ್ತೆ. ಹೋಗು. ಓಕೆ. ದೊಡ್ಡಣ್ಣ ಈ ಊರಿಗೆ ಖಂಡಿತವಾಗಿ ದೊಡ್ಡ ಮನುಷ್ಯನೇ ಆಗಿರ್ತಾನೆ. ಹಳೆ ಖಾಲಿ ಪೇಪರ್ ಸೀಸಾ, ಹಳೆ ಖಾಲಿ ಅಣ್ಣ, ಈ ಪೇಪರ್ ಫೋಟೋದಲ್ಲಿ ಸೀಸಾ, ಕಾಣ್ತಿರೋರು ಬಾಟ್ಲಿ ಖಾಲಿ ಪೇಪರ್ ಸೀಸಾ. ಗೊತ್ತಾ? ಹೌದು. ದುಡ್ಡು ಕೊಟ್ಟಿದ್ದೆ, ಆ ದುಡ್ಡು ವಾಪಸ್ ಕೊಟ್ಟಿಲ್ಲ. ದೊಡ್ಡ ಮೋಸ್ಕರ ಸರ್ ಅವನು. ನೋಡು, ಈ ಕೇಸಲ್ಲಿ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ, ತುಂಬಾ ಟೈಟ್ ಆಗಿದೆ. ಪೊಲೀಸ್ ಸ್ಟೇಷನ್ ತಾವರೆಕೆರೆ. ಅಯ್ಯೋ ಸರ್, ಹೊಡಿಬೇಡಿ ಸರ್. ನಾನೇನು ಮಾಡಿಲ್ಲ ಸರ್. ಹೊಡಿಬೇಡಿ ಸರ್. ಸರ್. ಅಯ್ಯೋ, ಸೂಪರ್ ಆಗಿದೆ ಇದು. ಏನು ಇವತ್ತು ಊಟ ತುಂಬಾ ಬಂದಿದೆ. ನಿಜನಾ? ಹೋಗಿ ಎತ್ಕೊಂಡ್ ಹೋಗು. ಇವಾಗ್ಲೇ ಹೋಗ್ತೀನಿ. ಅದು ನಾನೊಬ್ರನ್ನ ಪಂಚೆ ಹೇಳ್ಸು. ಮೊದ್ಲು ಪಂಚೆ ಹೇಳ್ಸು. ಪಂಚೆ ಬಿಚ್ಚು ಅಂತ ಹೇಳಿದ್ ನಿನ್ಗೆ. ಅಲ್ಲ ಸರ್, ಎದುರಿಸ್ಬೇಡಿ. ನಮ್ಮ ಅಪ್ಪನು ಮುಂಚೆ ಪೊಲೀಸ್ ಆಗಿದ್ರು, ಅದಕ್ಕೆ ಸ್ಟೇಷನ್ ನೋಡಿದಾಗ ನನಗೆ ಸ್ವಲ್ಪ ಮರ್ಯಾದೆ ಮತ್ತೆ ಭಯ. ಆ ತರ ಭಯ ಪಡೋದಕ್ಕೆ ಏನು ವಿಷಯ ಇಲ್ಲ. ಇದೊಂಥರ ಮಾದರಿ ಪೊಲೀಸ್ ಸ್ಟೇಷನ್. ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ. ಇಲ್ಲಿ ನಾವೆಲ್ಲ ಒಂದೇ ತರ, ಒಬ್ರ ಹತ್ರ ಇನ್ನೊಬ್ರು ತಗೊಳ್ಳೋದು ಬಿಡೋದು ಮಾತ್ರ ಎತ್ಕೋಬೇಡಿ ನೀವು. ಇದನ್ನ ಮಾತ್ರ ಹೇಳ್ಬಾರ್ದು ನೀನು. ನೀನ್ ಎಲ್ಲಿಂದ ಬಂದಿರೋದು? ನಾನು ಕೃಷ್ಣಗಿರಿಯಿಂದ ಬಂದು ಇವಾಗ ನೀವು ಕರ್ಕೊಂಡ್ ಬಂದ್ರಲ್ಲ ಆ ಚೇತು, ಅವರು ನನಗೆ ಯಾರು ಅಲ್ಲ. ಯಾರು ಅಲ್ವಾ? ಮತ್ತೆ ಅವನ ಬಗ್ಗೆ ನಿನ್ಗೆ ನನಗೆ ಅವ್ರೊಂಥರ ಅಣ್ಣ ಆಗ್ತಾರ ಅಷ್ಟೇ. ಅಣ್ಣಂತರನ? ಬೇಡ, ಅಯ್ಯೋ ಬೇಡ, ಬೇಕು, ಅಯ್ಯೋ ಬೇಡ ನಂಗೆ. ನನ್ನ ಲಾಕ್ ಮಾಡಿ ಜೀಪ್ ಒಳಗ್ ತಳ್ದಲ್ಲ, ಸಾಕಾಗ್ ಒರಿಜಿನಲ್ ಆಗಿತ್ತು. ಆದ್ರೆ ನಿಮ್ ಕಣ್ಣಿಗೆ ಬಿದ್ದಲ್ಲ. ಓ, ನಿನ್ ಕಣ್ ತೋರ್ಸಿದ್ ಸ್ವಲ್ಪ ಜಾಸ್ತಿ ಆಯ್ತು. ಆದ್ರೆ ನನ್ಗೇನಾದ್ರೂ ನೋವಾಗಿದ್ರೆ ನಿನ್ಗಿದ್ದಿರೋದು. ದೊಡ್ಡಣ್ಣ, ಅದು ದೊಡ್ಡಣ್ಣನ ಸಿನಿಮಾ ಅಲ್ವಾ? ದೊಡ್ಡಣ್ಣ, ನಾನು ನಿಮಗೆ ಗೊತ್ತಾಗಿಲ್ವಾ? ಕೃಷ್ಣಗಿರಿಲಿ ಮಾಧವಿ ಅಮ್ಮವ್ರ ಮಗ ಜೈಶಂಕರ್. ಯಾವ ಕೃಷ್ಣ, ಯಾವ ಮಾಧವಮ್ಮ ನನ್ಗೇನ್ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ಮಾಡಿದೊಂದು ಚಿಕ್ಕ ತಪ್ಪಿಗೆ ನಿಮ್ಮಪ್ಪ ನಾನು ಕೊಟ್ಟಿದಂತ ಶಿಕ್ಷೆಗೆ ಅವರು ಒಂದು ಕಬ್ಬಣನ ಕಾಯಿಸಿ ಬರೆ ಇಟ್ಟಿ ನೋಡಿ. ಆ ಬರೆ ಇನ್ನು ನನಗೆ ಇಲ್ಲೇ ಕಾಣಿಸ್ತಾ ಇದೆ ಅಣ್ಣ. ಆ ಮಾರ್ಕ್ ಎಲ್ಲಾರ್ಗು ಇರುತ್ತೆ. ಅದಲ್ಲ, ಈ ಬರೆ ನೋಡು ಇಲ್ಲಿದೆ. ಛೀ, ನನಗೆ ನೆನಪಿಲ್ಲ. ಅಯ್ಯೋ ಅಣ್ಣ, ನೀ ಸ್ವಲ್ಪ ಎದೊಳಿ ಮೇಲೆ ಎದೊಳಿ. ಯಾಕೆ ಸ್ವಲ್ಪ ಮುಂದೆ ಬಗ್ಗೆ? ಯಾಕೆ ಬಗ್ಗೆ ಸ್ವಲ್ಪ ಅಂದೆ ಬಗ್ಗೆ. ಇದು ನೋಡಿದ್ರ, ಇವನು 4ನೇ ಕ್ಲಾಸ್ ಓದ್ಬೇಕಾದ್ರೆ ದುಡ್ಡು ಕದ್ದಿದ್ದ ಅಂತ ಇವ್ರ ಅಪ್ಪ ಇಟ್ಟಿರೋ ಬರೆ ಮಾರ್ಕಿಲ್ ಇದೆ ನೋಡಿ. ನೀವು ಸ್ವಲ್ಪ ಹೌದಾ ಅಂತ ತುಂಬಾ ಇದೆ. ಏನ್ ಎಷ್ಟೊಂದಿದೆ? ಅದೇ ತಾನೇ ನಾನು ಹೇಳಿದ್ದು, ತುಂಬಾ ಇದೆ ಅಂತದ್ದು ಅಂತ. ಬೋಗ್ಸಿದ್ದು ಸಾಕ್ ಬಿಡೋ.
ನಿನ್ನ ಯಾರೋ ಇಲ್ಲಿ ಬರಕ್ ಹೇಳಿದ್ದು? ಅದಂಗಿರ್ಲಿ, ನಮ್ಮ ಅಣ್ಣನ ಕಿಲ್ಕರ್ಕೊಂಡ್ ಬಂದಿದ್ದೀರಾ? ಯಾರ್ ಹಿಡಿದ್ರು? ಏಯ್, ಈ ಚೇತುನ ನಾಟಕ ಆಡ್ಕೊಂಡು ಊರವರಿಂದ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದು. ಊರವರಿಂದ ಕಾಪಾಡೋದಿಕ್ಕ? ಏನಕ್ಕೆ? ಹಣ ಓಡ್ಬೇಕಂದ್ರೆ ಬಿಡ್ತಾರ ಅವರು? ಕದಿಯೋದ? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನನ್ ಮುಖ ನೋಡು, ಕಳ್ಳನ್ ಕಳೆ ಇದೆ. ಅಯ್ಯೋ, ನನ್ ಮುಖದಲ್ಲ, ನನ್ ಮುಖದಲ್ಲೋ ಇದೆ. ಥ್ಯಾಂಕ್ ಗಾಡ್. ಈ ಸಿಟಿನೇ ನಡಗಿಸ್ತಿರೋ ಪೊಲೀಸ್ ಅವ್ರಿಗೆ ಸ್ನೇಹಿತ ಆಗಿರೋ ಪ್ರಬಲವಾಗಿರೋ ಮುಳ್ಳಂದಿ ಚೇತು, ಕಪ್ಪೆ ಚೇತು ಇದೆಲ್ಲ ಕೇಳಿಲ್ಲ? ಹಾಗಾದ್ರೆ ಈಗ ಕೇಳಿಸ್ಕೊ, ಅದು ನಾನೇ ಚೇತನ್ ಕುಮಾರ್. ನಿನಗ್ ಮಾತ್ರ ಅಲ್ಲ ಕಣೋ, ಕಳ್ರೆಲ್ಲರಿಗೂ ನಾನು ದೊಡ್ಡಣ್ಣನೇ. ಊರಿನ ಜನ ನನ್ನ ಹಿಡಿಯಕ್ ಬಂದಾಗ ಇಲ್ಲಿದಾರಲ್ಲ ನನ್ನ ಫ್ರೆಂಡ್, ಏನಾದ್ರೂ ಒಂದು ಕಾರಣ ಇಟ್ಕೊಂಡು ನನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ಬಿಡ್ತಾರೆ. ಆ ಕಪ್ಪೆ ಬಡ್ಕೊಂತಿದೆ, ಎತ್ಕೋ. ಹಲೋ. ಸರ್, ಕಂಪ್ಲೇಂಟ್ ಏನಿಲ್ಲ ಸರ್. ನಮ್ ಚೇತುನೆ. ಯಾರಯ್ಯ? ನಮ್ ರಮೇಶ್ ಸರ್. ಕೊಡು. ನಮಸ್ಕಾರ ಸರ್. ಸರ್, ನೆನ್ನೆ ಒಂದು ಪಟ್ಟಣ ಕಳ್ಸಿದ್ದೆ, ಸಿಕ್ತಲ್ಲ? ಏನು ಮಗನ್ಗೆ ಮುಂದಿನ ವಾರ MBA ಅಡ್ಮಿಷನ್ ಎಷ್ಟ್ ಬೇಕು ಅಂತ ನಾನ್ ಕೊಟ್ಟು ಕಳಿಸ್ತೀನಿ. ಸರಿ. ರಮಣ ಅವ್ರ ಮಗ MBA ಮಾಡ್ತಿದ್ದಾನ. ಹೋದ್ ವರ್ಷ BA, ಈ ವರ್ಷ MBA. ಇನ್ನು 2 ವರ್ಷ ಬಿಟ್ರೆ MBBS. ಮಕ್ಳು ಎಷ್ಟು ವೇಗವಾಗಿ ಬೆಳಿತಾರಲ್ವಾ? ಫೈಲ್ ಇಲ್ಲಿ ಕೊಡು. ತಗೊಳ್ಳಿ. ಹಿಡ್ಕೋ. ಜಸ್ಟ್ ಒಂದ್ ಸೈನ್ ಮಾಡು. ಊರಿನ ಜನದ ಮುಂದೆ ನನ್ನ ಹಿಡಿದ್ರಲ್ಲ, ಜಸ್ಟ್ ಒಂದ್ ಸಾಕ್ಷಿಗಷ್ಟೇ. ಬಿಟ್ಟಿ ಕೇಸ್ ಅಂತ ಹಾಕಿದ್ರೆ ಸಾಕು. ಸೈನ್ ಮಾಡು. ಹಾಕಲೇ. ಅವತ್ತು ನಾನು ಊರಿಂದ ಓಡ್ ಬಂದು ತುಂಬಾ ಕಷ್ಟಪಟ್ಟು ಗಳಿಸಿರೋದೆ ನೀನ್ ಈಗ ನೋಡ್ತಿರೋ ಎಲ್ಲಾನು. ಇಲ್ಲಿರೋರೆಲ್ಲ ದಡ್ಡನ್ ಮಕ್ಕಳು, ಈ ಕಡೆ ಬಾ. ಇದೇ ನಾನು ಕಷ್ಟಪಟ್ಟು ಸೃಷ್ಟಿ ಮಾಡಿರೋ ಅಂಡರ್ವೇರ್, ಅಂಡರ್ವರ್ಲ್ಡ್. ನಿನ್ಗೇನ್ ಅನ್ಸುತ್ತೆ? ತುಂಬಾ ಮೋಸ ಅಣ್ಣ, ತುಂಬಾ ಮೋಸ. ಊರಲ್ಲಿರೋ ಪ್ರತಿಯೊಬ್ರು ನಿನ್ನ ದೊಡ್ಡ ಕೋಟ್ಯಾಧೀಶ್ವರ ಅನ್ಕೊಂಡಿದ್ದಾರೆ. ಊರಲ್ಲಿರೋ ದೇವಸ್ಥಾನಗಳಿಗೆ ಡೊನೇಷನ್, ದೇವಸ್ಥಾನ ಕಟ್ಟೋದಕ್ಕೆ ಲಕ್ಷಾಂತರ ರೂಪಾಯಿ, ಈ ತರ ಮೋಸ ಮಾಡಿ ದುಡ್ಡು ಮಾಡ್ತಿದ್ದೆ ಅಂತ ನನ್ಗೆ ಇವಾಗ ತಾನೇ ಗೊತ್ತಾಗಿದ್ದೆಲ್ಲ. ಈಗೆಲ್ಲ ನಂಗೆ ಅರ್ಥ ಆಯ್ತು. ಲೇ ಕಳ್ತನ ಮಾಡೋನಿಂದ ಮಾತ್ರ ಈಗ ಕೋಟೀಶ್ವರ ಆಗಕ್ಕಾಗದು. ಇಲ್ ನೋಡು, ನೀನ್ ಹೋಗಿ ಆ BR ಜೈಲ್ನ ನೋಡು. ನಮ್ ದೇಶನೇ ಮರ್ಯಾದೆ ಕೊಡೋ ಕೋಟೀಶ್ವರೆಲ್ಲ ಆ ಜೈಲಲ್ಲೇ ಇರೋದು. ಊರಿಗ್ ಮೋಸ ಮಾಡಿ 500 ಕೋಟಿ 1000 ಕೋಟಿ ಅಂತ ಮೋಸ ಮಾಡೋರ್ಗೆ ಬರೀ ವಂಚನೆ ಕೇಸ್ ಅಷ್ಟೇ. ನಾವೇನಾದ್ರೂ 100 500 ಅಂತ ಪಿಕ್ ಪಾಕೆಟ್ ಹೊಡೆದ್ರೆ ಅದು ಪಿಕ್ ಪಾಕೆಟ್ ಕೇಸು, ಕಳ್ತನದ ಕೇಸು. ಅಲ್ಲ ಅದು ಅಣ್ಣ. ಇರು. ನೀನ್ ಈ ಸಿಟಿಗ್ ಬಂದಿರೋದು ಈ ದೊಡ್ಡಣ್ಣನ್ ನೋಡೋ ಆಸೆಯಿಂದಲ್ಲ. ನನ್ನಿಂದ ಒಂದ್ 10 ಲಕ್ಷ ರೂಪಾಯಿ ನಿನಗ್ ಬೇಕು. ಹಾಗಾದ್ರೆ ನಿನಗೂ ಬೇಕಿರೋ ದುಡ್ಡು ತಾನೆ. ಒಂದು ಕೈಯಲ್ಲಿ ಪ್ರೀತಿನ, ಇನ್ನೊಂದ್ ಕೈಯಲ್ಲಿ 10 ಲಕ್ಷ ಇಟ್ರೆ ನೀನ್ ಯಾವ್ದನ್ನ ಆಯ್ಕೆ ಮಾಡ್ತೀಯಾ? ತಪ್ಪದಾರಿಲಿ ಸಂಪಾದನೆ ಮಾಡ್ತಿರೋ ನಿಮ್ಗೆ ಹೇಳೋದಕ್ಕೆ ತುಂಬಾ ಕಾರಣಗಳಿರ್ತವೆ. ಈ ತರ ಕಳ್ತನ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಿನ್ಗೆ ಅದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಭಗವದ್ಗೀತೆ ಓದ್ಬೇಕು. ಗೀತೆ ನಮ್ಮ ಪಕ್ಕದ ಮನೆ ಗೀತೆ ಅಲ್ವಾ? ನಿನ್ ಕುಟುಂಬದ ಬಗ್ಗೆ ನಾನ್ ಮಾತಾಡ್ತಿಲ್ಲ. ಇದು ನಿಜವಾದ ಗೀತೆ, ಭಗವದ್ಗೀತೆ. ಕೇಳಲಿಲ್ವಾ? ನಾನ್ ಹೇಳ್ತೀನಿ. ಯದಾ ಯದಾ ಅಧರ್ಮಸ್ಯ ಚೆನ್ನಾಗ್ ಗೊತ್ತು. ನೆನ್ನೆ ಮೊಳ್ ಸಿಕ್ಕಾಕೊಂಡ್ಬಿಡ್ತು. ಬಿಡು, ಅದನ್ನ ಬಿಟ್ಟಾಕು. ನೀನ್ ಸಂಪಾದನೆ ಮಾಡಿರೋದ್ ನೀನೇನಾದ್ರೂ ತಗೊಂಬಂದಿದ್ಯಾ? ಅದು ಇನ್ನೊಬ್ರ ಕೈಗೆ ಹೋಗುತ್ತೆ. ಇವತ್ತು ನಮ್ ಕೈ, ನಾಳೆ ಇನ್ನೊಬ್ರ ಕೈ. ಏನೋ ನಿನ್ಗೆ ಅರ್ಥ ಆಯ್ತಾ? ನೀನ್ ಮಾತ್ರ ನನ್ ಜೊತೆ ಇದ್ರೆ 10 ದಿನದಲ್ಲಿ 10 ಕೋಟಿ ಸಿಗೋ ಹಾಗೆ ಮಾಡ್ತೀನಿ. ನಂಗೇನ್ ಬೇಕಾಗಿಲ್ಲ. ಹಾಗಾದ್ರೆ ರಿಸರ್ವ್ ಬ್ಯಾಂಕಿಂದ ನೋಟ್ ಪ್ರಿಂಟ್ ಮಾಡ್ಕೊಡ್ಲಾ? ಲೇ, ಇಲ್ಲಿ ನೋಡು, ನಿನ್ಗೆ ಸುಂದರವಾಗಿರೋ ಮುಖ ಇದೆ, ಕೆಳಗಡೆ ಒಳ್ಳೆ ಬಾಡಿ ಇದೆ. ಇದನ್ನ ಉಪಯೋಗಿಸಿ ನಾನು ಕ್ಯಾಶ್ ಮಾಡಿ ತೋರಿಸ್ತೀನಿ. ಒಬ್ಬ ಕಳ್ಳನಿಗೆ ದೊಡ್ಡ ಶಾಪ ಏನ್ ಗೊತ್ತಾ? ಅವ್ನ ರೂಪನೇ. ಸರಿಯಾಗಿ ಹೇಳ್ದ. ಈ ಬೇವರ್ಸಿಗಳ ಮುಖ ನೋಡಿದ್ಯಾ? ಎಂಜಿಲ್ ಉಗಿಯೋದಕ್ಕೂ ಲಾಯಕ್ಕಿಲ್ಲ. ಕಳ್ಳತನದ ಕಳೆ ಹಂಗಿದೆ. ಆದ್ರೆ ನೀನ್ ಹಂಗಲ್ಲ, ಸುಂದರವಾದ ಮುಖ. ಸ್ವಲ್ಪ ಪಾಲಿಶ್ ಆದ್ರೆ ನೀನು ಕಳ್ಳರ ರಾಜ ಆಗ್ಬಿಡ್ತೀಯ. ಲೇ, ನಿನ್ನ ಯಾರಾದ್ರೂ ಕಳ್ಳ ಅಂದ್ರೆ ಹೇಳ್ದವ್ನ ಎಲ್ಲಾರು ಒಡೆದಾಕ್ಬಿಡ್ತಾರೆ. ನೀವು ಹಾಳಾಗೋಗಿ ಮಿಗ್ದವ್ರನ್ನೆಲ್ಲ ಯಾಕೆ ಈ ತರ ಹಾಳು ಮಾಡ್ತಾ ಇದ್ದೀರಾ? ಅಯ್ಯೋ ಲೇ ಮುಟ್ಟಾಳ, ಈ ಊರಲ್ಲಿರೋ ಒಳ್ಳೆಯವರೆಲ್ಲ ಸಾಲ ಮಾಡ್ಕೊಂಡ್ ಕಣ್ಣೀರ್ ಹಾಕ್ತಾ ಇದ್ದಾರೆ. ನೀನೇನು ಚಿಂತೆ ಮಾಡ್ಬೇಡ, ನಮ್ನ ಕಾಪಾಡೋದಕ್ಕೆ ದತ್ತನ್ ಸರ್ ಇದ್ದಾರೆ. ಅಲ್ ನೋಡು, ಬೇಗ ಆನ್ ಮಾಡೋ. ಇವ್ರೇ ದತ್ತನ್ ಸರ್. ನೋಡ್ದೆ ತಾನೆ, ಬಿಸ್ನೆಸ್ ಅಲ್ಲೂ ರಾಜಕೀಯದಲ್ಲೂ ಎಲ್ಲಾ ತಂತ್ರ ಗೊತ್ತಿರೋ ಅಂತ ಒಂದೇ ವ್ಯಕ್ತಿ ದತ್ತನ್ ಸರ್. ಮಂಗಳೂರಿಂದ ಈ ಸಿಟಿಗೆ ಬಂದು ದುಡ್ಡನ್ನ ಗಳಿಸಿರೋದು ನಮ್ಮ ದತ್ತನ್ ಸರ್. ಅಲ್ಲಿ ಡೆಲ್ಲಿವರೆಗೂ ಹಣನ ಸುರಿದಿದ್ದಕ್ಕೋಸ್ಕರನೇ ಇಲ್ಲಿ ಅವ್ರಿಗೆ MLA ಸೀಟ್ ಸಿಕ್ಕಿರೋದು. ಆ ದತ್ತನ್ ಸರ್ಗೆ ಲೆಫ್ಟ್ ಹ್ಯಾಂಡ್ ಈ ಮುಳ್ಳಂದಿ ಚೇತನ್. ಅವ್ರ ರಕ್ಷಣೆ ನಮ್ಮ ಮೇಲೆ ಇರುವಾಗ ನಾವೆಲ್ಲ ಸೇಫ್ ಆಗಿರ್ತೀವಿ. ಯಾವಾಗ ಬೇಕಂದ್ರು ಏನ್ ಬೇಕಂದ್ರು ಎಲ್ ಬೇಕಂದ್ರು ಮಾಡ್ಬೋದು. ನಾನು ಹೋಗ್ತೀನಿ. ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟಿದ್ ನಮ್ ದೊಡ್ಡಣ್ಣ ಈ ತರ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ದು ಇಷ್ಟು ದೊಡ್ಡ ಕಳ್ಳರ ಗುಂಪು ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು. ಲೇ ನಿಲ್ಲು.
ನೀನ್ ಅನ್ಕೊಂತಿರೋನ್ಗೆ ನಾವೇನ್ ಅಂತ ಕಳ್ರಲ್ಲ. ನಾನ್ ನಿನ್ಗೆ ವಿವರವಾಗಿ ಹೇಳ್ತೀನಿ. ನಾವ್ ಕಳ್ತನ ಮಾಡೋಂತ ದುಡ್ಡು ಸಮಾಜದೊಳಗೆ ಸುತ್ತಾಡ್ತಾ ಇರುತ್ತೆ. ಉದಾಹರಣೆಗೆ ನೀನೊಂದ್ ಅನ್ಕೋ, ನಮ್ ಗ್ಯಾಂಗ್ ಅಲ್ಲಿ ಇರೋಂತ ಇಬ್ರು ಒಂದು ಮನೆಗೆ ಕಳ್ತನ ಮಾಡೋದಕ್ಕಂತ ಹೋಗಿ ಟಿಂಗ್ ಟಾಂಗ್ ನನ್ನ ಮರಿಬೇಡಿ, ನಿನ್ನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಸಿನಿಮಾ ನೋಡ್ದೆ ತಾನೆ? ಸುಮ್ನೆ ಮನೆಯಲ್ಲೇ ಧೂಳು ಹಿಡಿತಿದ್ದ ಹಣ ನಮ್ ಕೆಲ್ಸದಿಂದ ಎಷ್ಟ್ ಜನಕ್ಕೆ ಯೂಸ್ ಆಯ್ತು ಅಂತ. ಈಗ ಹೇಳು, ನಾವು ಸಮಾಜ ದ್ರೋಹಿಗಳ ಇಲ್ಲ ಸಮಾಜ ಸೇವಕರ? ನೋಡೋ ಒಂದ್ ವಿಷಯ ಹೇಳ್ತಾ ಇದ್ದೀನಿ, ದೊಡ್ಡಣ್ಣ ಅಂತ ನೋಡೋದಿಲ್ಲ, ಹೊಡೆದಾಕ್ಬಿಡ್ತೀನಿ ಆಮೇಲೆ ಅಷ್ಟೇ. ಅಲ್ಲೇ ನಿಂತ್ಕೊಳ್ಳು. ನೀನೇ ನನಗೆ ಸ್ಟೇಷನ್ ಅಲ್ಲಿ ಜಾಮೀನ್ ಕೊಟ್ಟಿರೋದು, ಹಾಗಾಗಿ ಈ ಸ್ಟೇಷನ್ ಲಿಮಿಟ್ ನ ಬಿಟ್ಟು ನಾನು ಹೋಗಂಗೆ ಇಲ್ಲ. ಜೀವನದ ಲಿಮಿಟ್ ಇಂದಾನೆ ಆಚೆ ಬಂದ್ಬಿಟ್ಟಿದ್ದೀನಿ. ಮತ್ ಇದ್ಯಾವ್ ಸ್ಟೇಷನ್ ಲಿಮಿಟ್? ಹೋಗ್ತೀನಿ ನಾನು. ಇನ್ನೊಂದ್ಸಲ ಪ್ರಯತ್ನ ಮಾಡಿ. ನೋಡಕ್ ತುಂಬಾ ಸುಂದರವಾಗಿದ್ದಾನೆ, ಕರೀರಿ ಕರೀರಿ. ಹೋಗಲೇ, ನಾನು ಸಣ್ಣ ವಯಸ್ಸಲ್ಲಿ ಮನೆಯಲ್ಲಿ ಇವನ್ಗೆ ಬೇರೆ ವಿಷಯಕ್ಕೆ ಒತ್ತಾಯ ಮಾಡಿದೆ. ಅವತ್ತು ಅವ್ನ್ ಬೆರಳಿಂದ ನಾನು ಹೊಕ್ಕಳನ್ನ ಚುಚ್ಬಿಟ್ಟ. 7 ದಿನ ಆದ್ಮೇಲೆ ಪ್ರಜ್ಞೆ ಬಂದಿದ್ದು. ಪ್ರಜ್ಞೆ ಬಂದಾದ್ಮೇಲೆ ಏನಾಯ್ತು ನೆನಪೇ ಇಲ್ಲ. ಹೋದ್ರೆ ಹೋಗ್ಲಿ ಬಿಡ್ರಲ್ಲೇ. ಇಲ್ಲ ನಿಲ್ಸಪ್ಪ, ಕೈ ಬಿಡಿ. ಧೈರ್ಯವಾಗಿರೋ, ಮಾತಾಡೋಣ ಬಾ. ನಾನ್ ನಿಮ್ಮ ಹತ್ರ ಎಲ್ಲ ಮಾತಾಡ್ಬೇಕಾಗಿರೋದು, MLA ಹತ್ರ. ಅದಕ್ಕೆಲ್ವಾ ಮಾತಾಡಕ್ ಕರ್ಕೊಂಡ್ ಬಂದಿದ್ದು, ಬಾ. ಹಾ. ನಡಿ ಮಾತಾಡುವಂತೆ. ಇವನ್ ಗೊತ್ತಾಗ್ಲಿಲ್ವಾ? ರಮೇಶ. ಓ, ಇವನೇನಾ ರಮೇಶ್? ಇವನು ಸಾರ್ ಜೊತೆ ಮಾತಾಡ್ಬೇಕಂತ. ನಡಿಯೋ. ನಿಲ್ಸಿ. ಯಾಕೊಬ್ಬ ಅಮಾಯಕನ್ ಹೀಗೆ ಹೊಡಿತಾ ಇದ್ದೀರಾ? ನೀವು ಭೂ ಕಬಳಿಕೆ ಮಾಡ್ತಿದ್ದೀರಾ ಅಂತ ಜನಕ್ಕೆ ಹೇಳ್ತಿರೋದು ಇವನೇನೆ. ಓ, ಅವನು ಇಲ್ಲಿ ಕರ್ಕೊಂಡ್ ಬಾ. ಏಯ್, ಬಿಡು. ಸರಿ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಲ್ಲಿ ನಡೆದಿದ್ದು ನಿನ್ನ ಅಪಹರಣ ಅಲ್ಲ. ಮತ್ತಿನ್ನೇಗೆ 200 ಎಕರೆ ಕಾಡು ನಿಮ್ ಸ್ವಂತ ಆಯ್ತು. ಅದ್ರ ಬಗ್ಗೆ ಯಾರೋ ತಪ್ಪಾಗಿ ಹೇಳಿದ್ರೆ ಬಾ, ನಾನು ಕ್ಲಿಯರ್ ನೀವೇನು ಮಾಡ್ತೀನಿ. ಮಾತಾಡೋ ಅವಶ್ಯಕತೆ ಇಲ್ಲ. ಕಾಡಿನ ಸಂರಕ್ಷಣೆ ಮಾಡ್ಬೇಕು ನೀವೇ. ಏನೋ ಭೂಮಿ ಅಂತಿದ್ಯಾ? ಇರೋದೆಲ್ಲ ನಿನಗೆ ಕೊಟ್ಬಿಟ್ರೆ ನಾನೇನು ನೆಕ್ಬೇಕಾ? ಅದ್ರಲ್ಲಿ ಸ್ವಲ್ಪ ಜಾಗನ ನಾನು ಕಾವಲ್ ಕಾಯ್ತೀನಿ. ಏನಪ್ಪ ಅಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ ಮಾತಾಡೋದಕ್ಕೆ. ಇನ್ನು ಅಷ್ಟು ಬೇಕು ಇಷ್ಟು ಬೇಕು ಅಂದ್ರೆ ಜೀವಂತವಾಗಿರಲ್ಲ ನೀನ್ ಅಷ್ಟೇ. ನಿಮ್ ಮನೆಯವ್ರಿಗೂ ನೀನ್ ಎಲ್ಲಿದ್ಯ ಅಂತ ಗೊತ್ತಾಗಲ್ಲ. ನಿನಗ್ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಕರ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕ್ರ. ಬಾ.